ಹಾಲನ್ನು ಕಾಯಿಸಿ ಅದರಲ್ಲಿರೋ ಕೆನೆನೆಲ್ಲ ತೆಕ್ಕೊಂಡು ಇವಾಗ ಸದ್ಯಕ್ಕೆ ಪನ್ನೀರ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಾಲು ನಮಗೆ ಇಲ್ಲಿ ಡೈಲಿ ಮನೆ ಹಾಲೇ ಸಿಗುತ್ತೆ. ಅಂದರೆ ನಾವು ಹಳ್ಳಿ ಸೈಡ್ ಇರೋದ್ರಿಂದ ನಮಗೆ ಇಲ್ಲಿ ಹಾಲನ್ನ ಡೈಲಿ ತಂದುಕೊಡ್ತಾರೆ. ಹಾಗಾಗಿ ಆ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದರಲ್ಲಿ ಕೆನೆನ ತೆಕ್ಕೊಂಬಿಟ್ಟು ಆಮೇಲೆ ಅದರಲ್ಲಿ ಪನ್ನೀರ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಅದಕ್ಕೆ ನಿಂಬೆಹಣ್ಣನ್ನು ಹಿಂಡ್ಕೊಂಬಿಟ್ಬಿಟ್ಟು ಅದನ್ನು ಹಾಲಿಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸೋದು. ಹೇಗೆ ಕಾಯಿಸೋದು? ಅದು ಚೆನ್ನಾಗಿ ಒಡೆದೋಗೋವರೆಗೂ ಕಾಯಿಸೋದು, ಅಷ್ಟೇ, ಸಿಂಪಲ್. ಆ ಹಾಲು ಮುಂಚೆ ನಮಗೆ ಗೊತ್ತಿರ್ತಿರ್ಲಿಲ್ಲ. ಒಡೆದೋಗಿದೆ ಅಂತ ಅಂದರೆ ಆಲ್ಮೋಸ್ಟ್ ಅದನ್ನು ವೇಸ್ಟ್ ಮಾಡ್ತಿದ್ವಿ, ಇಲ್ಲ ಮೊಸರು ಮಾಡ್ತಾಯಿದ್ವಿ. ಇವಾಗ ಗೊತ್ತಲ್ವಾ, ಹಾಗಾಗಿ ಹಾಲು ಒಡೆದೋದ್ರೂ ಪರವಾಗಿಲ್ಲ, ಅದರಲ್ಲೂ ನೀವು ಪನ್ನೀರ್ ಮಾಡ್ಕೋಬೋದು. ಆಯಿತಾ? ಹಾಲು ಒಡೆದೋಯ್ತಾ, ಅದಾದಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೊಂದು ಬಟ್ಟೆ ಚೆನ್ನಾಗಿ ತೊಳೆದಿರೋ ಬಟ್ಟೆ ಇಟ್ಕೊಂಡು ಅದಕ್ಕೆ ಒಡೆದೋಗಿರೋ ಹಾಲನ್ನ ಹಾಕಿದ್ರೆ ನಿಮಗೆ ಇವಾಗ ಪನ್ನೀರ್ ಸಿಗುತ್ತೆ. ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟು, ನೀವು ತೊಳೆಯೋದಾದರೆ ತೊಳೆದ್ಬಿಟ್ಟು ಹಿಂಡ್ಕೋಬೋದು, ಇಲ್ಲ ಆವಾಗಲೇ ಮಾಡ್ತಾಯಿದ್ದೀರಿ ಅಂತ ಅಂದರೆ ಆವಾಗಲೂ ಮಾಡ್ಕೋಬೋದು. ಹಾಗೆ ಹಿಂಡ್ಬಿಟ್ಟು ಚೆನ್ನಾಗಿ ಅದನ್ನು ಮತ್ತೆ ಆ ಪನ್ನೀರ್ ಮೇಲೆ ಏನಾದರೂ ತೂಕವಾಗಿರೋವಂಥದ್ದನ್ನ ಇಟ್ಟರೆ ಅದರಲ್ಲಿ ಇನ್ನೂ ಇರುವಂಥ ನೀರಿನ ಅಂಶ ಎಲ್ಲ ಹೋಗುತ್ತೆ. ಅದಾದಮೇಲೆ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಹೊತ್ತು ಬಿಡಿ, ಅದಾದಮೇಲೆ ನಿಮ್ಗೆ ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗಿರೋ ಪನ್ನೀರು ಸಿಗುತ್ತೆ. ಈ ಪನ್ನೀರನ್ನ ನೀವು ಅಂಗಡಿಯಲ್ಲಿ ತೊಗೊತೀನಿ ಅಂತ ಅಂದರೆ, ಇಲ್ಲ ಅಂತ ಅಂದ್ರೂ 50 ರೂಪೀಸ್ ಮೇಲಂತೂ ಬೇಕೇ ಬೇಕು. ನಿಮ್ಮ ಹತ್ರ ಹಾಲಿದೆ ಜಾಸ್ತಿ ಮನೆಯಲ್ಲಿ ಅಂತ ಅಂದರೆ ಆವಾಗ ನೀವು ಈ ಥರ ಈಸಿಯಾಗಿ ಮಾಡ್ಕೋಬೋದು. ನಾನು ಈ ಪನ್ನೀರಿಂದ ಎಗ್ ಬುರ್ಜಿ ಥರ ಪನ್ನೀರ್ ಪಲ್ಯ ಮಾಡಿಕೊಂಡೆ.